ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯ ಅಮಲಕ್ಕಿ ಏಕಾದಶಿ ದಿನ ತುಂಬ ವಿಶೇಷವಾದದ್ದು ದಿನ ಆಗಿರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನ ಮತ್ತು ವಿಷ್ಣುನ ಯಾವ ರೀತಿ ಆರಾಧನೆ ಮಾಡಿದ್ದೀನಿ ಎಂಬುದನ್ನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ನಮ್ಮ ಮನೆಯಲ್ಲಿ ಅಲಂಕಾರನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ರಾಯರಿಗೆ ಅಲಂಕಾರ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿರುವಂಥ ಮಹಾಲಕ್ಷ್ಮಿ ವಿಗ್ರಹನ ನಾನು ಈ ರೀತಿ ಅಲಂಕಾರ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ನಿಮಗೆ ಹೇಳಿದ್ನಲ್ಲ, ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಬೇಕು ಅಂತ ಅಂದರೆ ನಾವು ಈ ರೀತಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ದೀಪನ ನಾವು ಈ ರೀತಿ ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಬಡತನ ತುಂಬ ಇದೆ, ನಮಗೆ ಏಳಿಗೆ ಆಗ್ತಾಯಿಲ್ಲ, ನಮಗೆ ತುಂಬ ಕಷ್ಟ ಇದೆ ಜೀವನದಲ್ಲಿ, ನಾವು ಏನು ಮಾಡಿದ್ರೂ ನಮಗೆ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ ಅಂತ ಅಂದಾಗ ನೋಡಿ, ಬೆಟ್ಟದ ನೆಲ್ಲಿಕಾಯಿ ದೀಪ ಯಾರು ಮನೆಯಲ್ಲಿ, ಅದರಲ್ಲೂ ಅಮಲಕ್ಕಿ ಏಕಾದಶಿ ದಿನ ವಿಷ್ಣು ಸಮೇತ ನಾವು ಅಮಲಕ್ಕಿ ಏಕಾದಶಿನ ನಾವು ಆಚರಣೆ ಮಾಡಿದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಆಯಸ್ಸು ಹೆಚ್ಚಾಗುತ್ತೆ, ಅಪಮೃತ್ಯು ದೋಷಗಳು ಹೋಗುತ್ತೆ, ಆರೋಗ್ಯ ಆಯಸ್ಸು ಅನ್ನೋದು ಸಿಗುತ್ತೆ, ಮಕ್ಕಳಲ್ಲಿ ಜ್ಞಾನಾರ್ಜನೆ ಅನ್ನೋದು ಜಾಸ್ತಿ ಆಗುತ್ತೆ. ಆಮೇಲೆ ಮನೆಯಲ್ಲಿ ಬಡತನ ಅನ್ನೋದಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗಿ ಮನೆಯಲ್ಲಿ ಯಾವಾಗ್ಲೂ ಆರ್ಥಿಕವಾಗಿ ನಾವು ಸದೃಢರಾಗ್ತೀವಿ. ಯಾವುದೋ ಒಂದು ಕೆಲಸ ಕಾರ್ಯಗಳು ನಿಂತೋಗಿದ್ರೆ ಆ ಕೆಲಸ ಕಾರ್ಯಗಳೆಲ್ಲ ಪ್ರತಿದಿನ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನಾವು ವಿಶೇಷ ದಿನಗಳಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮೊನ್ನೆ ತಾನೇ ಪೂರ್ಣ ಫಲದ್ದು ನಾನು ತಿಳಿಸ್ಕೊಟ್ಟಿದ್ದೀನಿ, ಆ ವಿಡಿಯೋನ ಕೂಡ ಹಾಕಿದ್ದೀನಿ. ನೋಡಿ, ಪೂರ್ಣ ಫಲನ ನಾನು ಈಶಾನ್ಯ ಮೂಲೆಯಲ್ಲಿ ನಾನು ಇಟ್ಟಿದ್ದೀನಿ. ಯಾಕಂದರೆ ನೋಡಿ, ನಮ್ಮ ಮನೆಯಲ್ಲಿರೋಂಥ ಜಾಗದಲ್ಲಿ ನಾವು ಯಾವ ರೀತಿ ಮಾಡ್ಬೋದೋ ಆ ರೀತಿ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ನಮ್ಮ ರಾಯರನ್ನು ನಾನು ನೀವು ಎಲ್ಲ ಕೇಳ್ತಾ ಇದ್ದೀರಾ, ಯಾಕೆ ನೀವು ರಾಯರನ್ನು ನೀವು ಈ ಥರದ ವಿಗ್ರಹ ತೊಗೊಂಡಿದ್ದೀರಾ, ಯಾಕೆ ನೀವು ದೊಡ್ಡದ ವಿಗ್ರಹಗಳೆಲ್ಲ ತೊಗೊಂಡಿಲ್ವ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ. ಯಾಕಂದರೆ ಅದನ್ನು ನಾವು ಯಾವ ರೀತಿ ವಿಗ್ರಹಗಳನ್ನ ತೊಗೊಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡಿ, ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ನಾವು ಮಾಡಬೇಕು ಅಂದರೆ ಮೊದಲಿಗೆ ನಾವು ಗಣಪತಿ ಪ್ರಾರ್ಥನೆನ ನಾವು ಮಾಡಬೇಕಾಗುತ್ತೆ. ನೋಡಿ, ನಾನು ಮೊದಲಿಗೆ ಪೂಜೆಗೆ ಗಣಪತಿನ ನಾನು ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇನ್ನೂ ಪೂಜೆನ ಸ್ಟಾರ್ಟ್ ಮಾಡಿಲ್ಲ ನಾನು. ಯಾಕಂದರೆ ವಿಡಿಯೋದಲ್ಲಿ ಮೊದಲು ನಿಮಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅಂತ ಮೊದಲಿಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಪೂಜೆ ಎಲ್ಲ ಮಾಡ್ತೀನಿ ಅಂತ ಇಲ್ಲಿಲ್ಲ, ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತುಂಬ ಸ್ಪೇಸು ಚಿಕ್ಕ ಇರೋದ್ರಿಂದ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ಎಲ್ಲ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಕುಲದೇವರು ಬಂದು ನಮಗೆ ವಿಷ್ಣು ದೇವರಾಗಿರೋದ್ರಿಂದ ಲಕ್ಷ್ಮೀ ಸಮೇತ ನಾನು ವಿಗ್ರಹನ ನೋಡಿ ಇಲ್ಲಿ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ವಿಷ್ಣು ಮತ್ತು ಮಹಾಲಕ್ಷ್ಮಿ ತಾಯಿ ಅನುಗ್ರಹ ಇದೆ. ನೋಡಿ, ಆ ಥರದನ್ನು ನಾನು ವಿಗ್ರಹನ ನಾನು ತೊಗೊಂಡಿದ್ದೀನಿ. ನಾನು ಅದನ್ನು ನಿಮಗೆ ಪೂಜೆಗೆ ಇಟ್ಕೊಂಡಿದ್ದೀನಿ, ಗಣೇಶನ ಇಟ್ಕೊಂಡಿದ್ದೀನಿ. ಸಾಕು, ಎಷ್ಟೊಂದು ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ನಾವು ಎಲ್ಲ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನಮಗೆ ಮುಖ್ಯವಾಗಿ ಯಾವಾಗ ಯಾವ ಟೈಮ್ಗೆ ಯಾವ್ಯಾವ ವಿಗ್ರಹಗಳು ಬೇಕೋ ಅದನ್ನು ಮಾತ್ರ ನಾವು ತೊಗೊಂಡು ಪೂಜೆ ಪುನಸ್ಕಾರನ ಮಾಡೋ ಅಂಥದ್ದನ್ನ ನಾವು ರೂಢಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನಾನು 9 ಬೆಟ್ಟದ ನೆಲ್ಲಿಕಾಯಿನ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ? ನೋಡಿ, ನೋಡಿ ಸ್ನೇಹಿತರೆ, ಈ ರೀತಿ ಕಾಣಿಸ್ತಿದೆ. ನೋಡಿ ಸ್ನೇಹಿತರೆ, ಆಮೇಲೆ ನಾನಿವತ್ತು ಶಂಖಚಕ್ರ ರಂಗೋಲಿನ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ.
ನೈವೇದ್ಯಕ್ಕೆ ನಾನು ಹಾಲು ಇಟ್ಟಿದ್ದೀನಿ ಮೊದಲಿಗೆ. ಹಣ್ಣುಗಳು ನಮ್ಮ ಮನೇಲಿ ಯಾವ ಹಣ್ಣುಗಳಿರುತ್ತೋ ಆ ಹಣ್ಣುಗಳನ್ನ ನಾವು ನೈವೇದ್ಯವಾಗಿ ಇಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕಾಣಿಸ್ತಿದೆ ಸ್ನೇಹಿತರೆ. ಸ್ನೇಹಿತರೆ ಕಾಣಿಸ್ತಿದೆಯಾ ಸ್ನೇಹಿತರೆ? ಫೈನಲ್ ಆಗಿ ನಾನು ದೀಪ ಹಚ್ಚಿದ ನಂತರ ಯಾವ ರೀತಿ ಕಾಣ್ತಾ ಇದ್ದಾರೋ ಅಮ್ಮನವರು ಅನ್ನೋನ್ನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನೋಡಿ, ಕರೆಂಟು ಇಷ್ಟೊತ್ತಾಯಿತು ಅಂದರೆ ಇಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ. ಬಟ್ ಆದರೆ ನೋಡಿ ಅಮ್ಮನವರು ದೀಪದ ಬೆಳಕಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ನೀವೇ ನೋಡಿ ಯಾವ ರೀತಿ ಕಾಣ್ತಾ ಇದ್ದಾರೆ. ರಾಯರಾಗಲೇ ನನಗೆ ಪ್ರಸಾದ ಕೊಟ್ಟಾಗಿದೆ ನೋಡಿ. ಬಲಗಡೆನೇ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸುತ್ತೆ ನೋಡಿ. ಅದರಲ್ಲೂ ನೋಡಿ ನನಗೆ ಯಾವ ರೀತಿ ಪ್ರಸಾದ ಕೊಟ್ಟಿದ್ದಾರೆ. ಅದರಲ್ಲೂ ಅವ್ರ ಕೈ ಮೇಲಿತ್ತು ಅದು ಪ್ರಸಾದ. ಅದನ್ನು ನನಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಇವತ್ತು ಏಕಾದಶಿ ದಿನ. ನಿಜವಾಗ್ಲೂ ರಾಯರನ್ನು ನೀವು ನಂಬಿದ್ರೆ ರಾಯರು ಯಾವಾಗಲೂ ಅಷ್ಟೇ ನಮ್ಮ ಜೊತೆ ಇರ್ತಾರೆ. ಯಾವಾಗಲೂ ನಮ್ಮ ಒಳ್ಳೆಯದು ಕೆಟ್ಟದ್ರ ಜೊತೆ ಯಾವಾಗಲೂ ನಿಂತಿರ್ತಾರೆ. ಇಲ್ಲಿ ನನಗೆ ಯಾಕೆ ಪ್ರಸಾದದ್ದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಂಬಿಕೆ ಇಟ್ಟು ಮಾಡಿ ಯಾವುದೇ ಒಂದನ್ನು ನಾವು ಬೇಡಿಕೆನ ನಾವು ಪ್ರೀತಿಯಿಂದ ರಾಯರನ್ನು ನಾವು ಕೇಳ್ಕೊಂಡಾಗ ರಾಯರು ಖಂಡಿತವಾಗ್ಲೂ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾವತ್ತೇ ಆಗಲಿ ಎರಡೊಂದು ಮನಸ್ಸು ಇಟ್ಕೊಂಡು ಯಾವತ್ತೂ ನಾವು ಯಾವುದೇ ಒಂದು ದೇವರನ್ನ ನಾವು ಬೇಡಕ್ಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ಒಳ್ಳೆ ಮನಸ್ಸಿಂದ ನಾವು ಬೇಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನೋಡಿ. ಅಮ್ಮನವ್ರು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ. ಜಗನ್ಮಾತೆ ವಿಷ್ಣು ಪತ್ನಿ ಕಾಪಾಡು ನೋಡಿ. ದೀಪಗಳನ್ನು ನೋಡಿ ನಮ್ಮನವರು ಯಾವ ರೀತಿ ಕಾಣ್ತಾ ಇದ್ದಾರೆ. ಮಹಾಲಕ್ಷ್ಮಿ ನೋಡಿ ದೀಪಗಳು ಫೈನಲ್ ಆಗಿ ಹಚ್ಚಿದ್ಮೇಲೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಅಮ್ಮನವರು ನೋಡಿ. ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ಮಾಡಿದಾಗ ಮಾತ್ರ ನಾವು ಯಾವುದೇ ಒಂದನ್ನು ನಾವು ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಕರೆಂಟ್ ಹೋಗಿರೋದ್ರಿಂದ ವಿಡಿಯೋ ಸ್ವಲ್ಪ ಬ್ಲ್ಯಾಕ್ ಥರ ಬರ್ತಾ ಇದೆ. ಏನು ಇಷ್ಟೊತ್ತಾಯಿತು ಅಂದರೆ ಇಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ, ಬೇಸಿಗೆ ಟೈಮ್ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ? ನಾವು ನೋಡಿ ಎಷ್ಟು ಕಳೆ ಆಗಿ ನೋಡಿ ಸ್ನೇಹಿತರೆ. ಇವಾಗ ಕರೆಂಟ್ ಬಂದಿದೆ ನೋಡಿ ಸ್ನೇಹಿತರೆ. ಆಗಲೇ ಅಮ್ಮನವರು ನನಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ಯಾವುದೇ ರೀತಿ ನಿಮಗೆ ಸುಮ್ಮನೆ ಮೋಸ ಅಂತೂ ಖಂಡಿತ ಮಾಡ್ತಾಯಿಲ್ಲ. ಯಾಕಂದರೆ ಅಮ್ಮನವರ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ನಾವು ಯಾವಾಗಲೂ ಅಷ್ಟೇ ಅಮ್ಮನವ್ರನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾವಾಗಲೂ ಅಷ್ಟೇ ಭಗವಂತನ ನಾವು ಸ್ಮರಣೆ ಮಾಡೋದ್ರಿಂದ, ಭಗವಂತನ ಆರಾಧನೆ ನಾವು ಖಂಡಿತವಾಗ್ಲೂ ಮಾಡೋದ್ರಿಂದ
ನಮ್ಮಲ್ಲಿ ಎಷ್ಟೇ ಕಷ್ಟಗಳಿರ್ಬೋದು, ನೋವುಗಳಿರ್ಬೋದು, ಆ ನೋವುಗಳನ್ನೆಲ್ಲ ನಾವು ಭಗವಂತನಿಗೆ ಒಪ್ಪಿಸ್ಬಿಟ್ಟು ನಮ್ಮ ಕರ್ತವ್ಯನ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಅದು ಒಂದಲ್ಲ ಒಂದು ದಿನ ನಮಗೆ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಖಂಡಿತವಾಗ್ಲೂ ನೋಡಿ ಇಲ್ಲಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ನೋಡಿ ನಿಮಗೆ ತೋರಿಸ್ತೀನಿ. ಅಮ್ಮನವರು ಯಾವ ರೀತಿ ನನಗೆ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೋಡಿ. ಬಲಗಡೆನೇ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆಯಾ? ನೋಡಿ ಬಲಗಡೆ ಪ್ರಸಾದ ಆಗಿದೆ, ಕಾಣಿಸ್ತಿದೆಯಾ? ನೋಡಿ ಬಲಗಡೆ ಪ್ರಸಾದ ಆಗಿದೆ ನೋಡಿ. ಆಗಲೇ ನನಗೆ ರಾಯರು ಕೂಡ ಆಗಲೇ ಪ್ರಸಾದ ಕೊಟ್ಟಿದ್ದಾರೆ ಸ್ನೇಹಿತರೆ.